ಹಲಸಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೀಸನ್ನಲ್ಲಿ ಸಿಗೋ ಹಣ್ಣು ಯಾರಾದರೂ ಬೇಡ ಅಂತಾರ, ಬಾಯಿ ಚಪ್ಪರ್ಸ್ಕೊಂಡು ಸವಿತಾರೆ. ಆದರೆ ಚಾಲಕರೇ, ನೀವು ಹಲಸಿನ ಹಣ್ಣು ತಿನ್ನೋ ಮುನ್ನ ಹುಷಾರ್. ಡ್ರೈವಿಂಗ್ ಸೀಟ್ ಮೇಲೆ ಕೂತು ಈ ಹಣ್ಣು ತಿಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ಲಾಕ್ ಆಗೋದು ಪಕ್ಕ. ಅರೆ, ಹಲಸಿನ ಹಣ್ಣಿಗೂ ಆಲ್ಕೋಹಾಲ್ಗೂ ಏನಪ್ಪ ಸಂಬಂಧ ಅಂತ ಕೇಳ್ತೀರಾ? ಸಂಬಂಧದ ಬಗ್ಗೆ ಡಾಕ್ಟರ್ ಹೇಳ್ತಾರೆ ನೋಡಿ. ಹಲಸಿನ ಹಣ್ಣು ತಿಂದು ವಾಹನ ಚಾಲನೆ ಮಾಡಿದ್ರೆ ಹುಷಾರ್. ಹಲಸಿನ ಹಣ್ಣು ತಿಂದು ಡ್ರೈವ್ ಮಾಡಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಫೇಕ್. ನೀವು ಮದ್ಯಪಾನ ಮಾಡಿಲ್ಲ ಅಂದ್ರೂ ರಿಸಲ್ಟ್ ಪಾಸಿಟಿವ್ ಬರುತ್ತೆ, ಎಚ್ಚರ. ಸೀಸನಲ್ ಫ್ರೂಟ್ ಆಗಿರುವ ಹಲಸಿನ ಹಣ್ಣು ಮಾರುಕಟ್ಟೆಗೆ ಬಂದ್ರೆ ಸಾಕು, ಜನ ಮುಗಿವಿದ್ದು ಖರೀದಿ ಮಾಡ್ತಾರೆ. ಅದರ ಟೇಸ್ಟ್ಗೆ ಮಾರು ಹೋಗಿ ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ. ಆದ್ರೆ ಇದೇ ಟೇಸ್ಟಿ ಫ್ರೂಟ್ ಡ್ರೈವ್ ಮಾಡೋರ ಪಾಲಿಗೆ ಕಂಟಕವಾಗಿದೆ. ನೀವೇನಾದ್ರೂ ಹಲಸಿನ ಹಣ್ಣು ತಿಂದು ವಾಹನ ಚಾಲನೆ ಮಾಡಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ಫಿಕ್ಸ್ ಆಗೋದು ಗ್ಯಾರಂಟಿ ಅಂತಿದ್ದಾರೆ ಡಾಕ್ಟರ್. ಹೌದು, ಹಲಸಿನ ಹಣ್ಣು ತಿಂದ ಕೆಎಸ್ಆರ್ಟಿಸಿ ಚಾಲಕ ಆತನಿಗೂ ಪಾಸಿಟಿವ್ ಬಂದಿದೆ. ಇನ್ನು ಹೆಚ್ಚು ಹಣ್ಣಾದ ಹಲಸಿನ ಹಣ್ಣಿನಲ್ಲಿ ಎಥನಾಲ್ ಎನ್ನುವ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ರುಟೀನ್ ಚೆಕಪ್ ಮಾಡುವ ಮುನ್ನ ಹಣ್ಣು ತಿಂದಿದ್ದಕ್ಕೆ ಆಲ್ಕೋಹಾಲ್ ಪಾಸಿಟಿವ್ ಬಂದಿದೆ ಎನ್ನಲಾಗಿದೆ. ಇನ್ನು ವೈದ್ಯರು ಹೇಳುವ ಪ್ರಕಾರ ಹಲಸಿನ ಹಣ್ಣಿನಲ್ಲಿ ಆಲ್ಕೋಹಾಲ್ ಉತ್ಪತ್ತಿಯಾಗುತ್ತೆ. ಫ್ರೆಶ್ ಆಗಿ ಹಲಸಿನ ಹಣ್ಣು ತಿಂದರೆ ಅದರಲ್ಲಿ ಆಲ್ಕೋಹಾಲ್ ಇರಲ್ಲ. ಆದ್ರೆ ಹಣ್ಣಾಗಿರುವ ಹಲಸಿನ ಹಣ್ಣು ಸೇವನೆ ಮಾಡಿದ್ರೆ ಆಲ್ಕೋಹಾಲ್ ಅಂಶ ಪತ್ತೆಯಾಗುವ ಸಾಧ್ಯತೆ ಇದೆ. ಹಲಸಿನ ಹಣ್ಣಿನಲ್ಲಿ 7ರಿಂದ 10% ಆಲ್ಕೋಹಾಲ್ ಪತ್ತೆಯಾಗಬಹುದು ಅಂತಿದ್ದಾರೆ ವೈದ್ಯರು. ಫ್ರೆಶ್ ಹಲಸಿನ ಹಣ್ಣು ಏನಿದೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದಿಲ್ಲ. ಅದೇ ರೀತಿ ಅದನ್ನ ನಾವು ಫರ್ಮೆಂಟ್ ಮಾಡಿದ್ರೆ, ಅಂದ್ರೆ ಒಂದು ವಾರ ಅಥವಾ ಒಂದು 10 ದಿವಸ ಒಂದು ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಫರ್ಮೆಂಟ್ ಮಾಡಿ ಮುಂದೆ ಅದನ್ನ ನಾವು ತಯಾರಿ ಮಾಡಿದ್ವಿ ಅಂತ ಹೇಳಿದ್ರೆ ಅವಾಗ ಅದರಲ್ಲಿ ಒಂದು 7ರಿಂದ 10% ಅಷ್ಟು ಆಲ್ಕೋಹಾಲ್ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅಥವಾ ಇರುತ್ತೆ. ಬಟ್ ಫ್ರೆಶ್ ಆಗಿರುವಂತಹ ಹಣ್ಣು ಯೂಶುವಲಿ ಅದರಲ್ಲಿ ಆಲ್ಕೋಹಾಲ್ ಇರಲ್ಲ. ಅದೇ ರೀತಿ ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ, ಹಣ್ಣನ್ನ ಇಟ್ಬಿಟ್ಟು 3-4-5 ದಿವಸ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪದರ ಮಟ್ಟಿಗೆ ಆಲ್ಕೋಹಾಲ್ ಕಾಣಿಸ್ಕೊಳ್ಬಹುದು. ಸೊ ಬ್ರೆತ್ ಅನಲೈಸರ್ ಅಲ್ಲಿ ಅದು ಡಿಟೆಕ್ಟ್ ಆಗುತ್ತಾ ಇಲ್ವಾ ಅಂತ ಹೇಳೋದು ಒಂದು ಪ್ರಶ್ನೆ. ಒಟ್ನಲ್ಲಿ ಕುಡಿಯುವ ಅಭ್ಯಾಸ ಇಲ್ಲದೆ ಹೋದ್ರೂ ಬರೀ ಹಲಸಿನ ಹಣ್ಣು ತಿಂದ್ರೂ ಆಲ್ಕೋಹಾಲ್ ಅಂಶ ಪತ್ತೆಯಾಗಿದ್ದು ಚಾಲಕರ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ಡ್ರೈವಿಂಗ್ ಸೀಟ್ಗೆ ಕೂರೋ ಮುನ್ನ ಹಲಸಿನ ಹಣ್ಣಿನಿಂದ ದೂರ ಉಳಿಯೋದು ಉತ್ತಮ. ಇಲ್ಲಾಂದ್ರೆ ಪೊಲೀಸರಿಂದ ಫೈನ್ ಹಾಕಿಸಿಕೊಳ್ಳೋದಂತೂ ಪಕ್ಕ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.